ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಮಾರ್ಚ್ 17 ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಪ್ರತಿ ವರ್ಷ ಕೂಡ ಮಾರ್ಚ್ 17ನೇ ತಾರೀಕು ಇಡೀ ಕರ್ನಾಟಕದಲ್ಲಿರುವ ಅವರ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಒಂದು ಹಬ್ಬದ ರೀತಿಯಲ್ಲಿ ಇರ್ತಾಯಿತ್ತು. ಅವರ ಮನೆಯವರಿಗೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ಇರ್ತಾಯಿತ್ತು. ಆದರೆ ಕಳೆದ ಒಂದು 2-3 ವರ್ಷಗಳಿಂದ ಆ ಒಂದು ಹಬ್ಬದ ವಾತಾವರಣ ಇಲ್ಲದಂತಾಗಿದೆ. ಆದರೂ ಕೂಡ ಇವತ್ತಿಗೂ ಸಹ ಪುನೀತ್ ರಾಜ್ಕುಮಾರ್ ಅವರ ಕ್ರೇಜ್, ಅವರ ಅಭಿಮಾನಿ ವಲಯದಲ್ಲಿ ಕಿಂಚಿತ್ತೂ ಕೂಡ ಕಮ್ಮಿ ಆಗಿಲ್ಲ ಅಂತ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಇವತ್ತಿಗೂ ಕೂಡ, ಅಂದರೆ ವರ್ಷದಲ್ಲಿ 2 ಬಾರಿ, ಒಂದು ಅವರ ಹುಟ್ಟುಹಬ್ಬದ ದಿನ, ಮತ್ತೊಂದು ಅವರು ಮರಣವನ್ನು ಹೊಂದಿದ ದಿನ, ಅವರ ಪುಣ್ಯಭೂಮಿ ಅಂದರೆ ಅವರ ಸಮಾಧಿಗೆ ಭೇಟಿ ಕೊಡುವ ಅಭಿಮಾನಿಗಳ ಸಂಖ್ಯೆ ಇವತ್ತಿಗೂ ಕೂಡ ಕಮ್ಮಿ ಆಗಿಲ್ಲ. ಇದರಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಅವರ ಕ್ರೇಜ್, ಅವರ ಅಭಿಮಾನಿಗಳಲ್ಲಿ ಯಾವ ಮಟ್ಟಕ್ಕೆ ಇದೆ ಅಂತ. ಇಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ದಾಖಲೆಗಳನ್ನು, ಸಾಕಷ್ಟು ಅಳಿಸಿ ಹಾಕಲು ಸಾಧ್ಯವಾಗದೇ ಇರುವಂತಹ ದಾಖಲೆಗಳನ್ನು ಅವರು ಬರೆದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಅಂತಹ ಒಂದು ದಾಖಲೆಯ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಅವರನ್ನು ಅವರ ಬರ್ತ್ಡೇಯ ಪ್ರಯುಕ್ತ ನೆನೆಸಿಕೊಳ್ಳುತ್ತಾ ಹೇಳೋದಕ್ಕೆ ಹೊರಟಿದ್ದೇನೆ. ಅಪ್ಪು ಸಿನಿಮಾ ಮೂಲಕ ನಾಯಕ ನಟನಾಗಿ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಆದರೆ ಅವರು ಬಾಲನಟನಾಗಿ ಬಹಳ ವರ್ಷಗಳ ಹಿಂದೆ ಅವರು ಸಾವನ್ನಪ್ಪಿದಾಗ ಒಂದು ಸಂಖ್ಯೆ ವೈರಲ್ ಆಗಿತ್ತು, 47. ಅವರು ಸಾವನ್ನಪ್ಪಿದಾಗ ಅವರ ವಯಸ್ಸು 47 ವರ್ಷ. ಅವರು ನಟಿಸಿದಂತಹ ಚಿತ್ರಗಳು 47, ಅವರು ಇಂಡಸ್ಟ್ರಿಯಲ್ಲಿ ಇದ್ದಂತಹ ದಿನಗಳು 47 ವರ್ಷ. ಅಂದರೆ ಪ್ರೇಮದ ಕಾಣಿಕೆಯಲ್ಲಿ ಅಫಿಷಿಯಲ್ ಆಗಿ ಒಬ್ಬ ಬಾಲನಟನಾಗಿ, ಅಂದರೆ ಒಂದು 6 ತಿಂಗಳಿನಿಂದ 1 ವರ್ಷದ ಮಗು ಅಂತ ಅನಿಸುತ್ತೆ, ಪ್ರೇಮದ ಕಾಣಿಕೆ ಸಿನಿಮಾ ರಿಲೀಸ್ ಆದಾಗ ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ದರು. ಅಲ್ಲಿಂದ ಅವರ ಮರಣದ ದಿನದವರೆಗೂ ತೆಗೆದುಕೊಂಡ್ರೆ 47 ವರ್ಷಗಳು ಅವರು ಇಂಡಸ್ಟ್ರಿಯಲ್ಲಿ, ಅಥವಾ 47 ಸಿನಿಮಾಗಳು ಅವರು ಇಂಡಸ್ಟ್ರಿಯಲ್ಲಿ ಇದ್ದಂಥದ್ದು. ಆದರೆ ಇಂತಹ ನಟ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಅಪ್ಪು ಸಿನಿಮಾ ಮೂಲಕ. ಅಪ್ಪು ಸಿನಿಮಾ ಆಗೋವರೆಗೂ ಕೂಡ ಅವರನ್ನು ಕನ್ನಡ ಚಿತ್ರರಂಗ ಬಾಲನಟನಾಗೆ ನೋಡ್ತಾ ಇತ್ತು. ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಕಿಡ್ನಾಪ್ ಮಾಡಿ ಮತ್ತೆ ಬಿಡುಗಡೆ ಮಾಡ್ತಾನೋ ಆ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಇಡೀ ಅಭಿಮಾನಿಗಳ ಆಸೆ ಆಗಿತ್ತು, ರಾಜ್ಕುಮಾರ್ ಅವರ ಅಭಿಮಾನಿಗಳ ಆಸೆ ಆಗಿತ್ತು, ಅದರ ಜೊತೆಗೆ ಅವರ ಕುಟುಂಬಸ್ಥರ ಆಸೆ ಆಗಿತ್ತು. ಆದರೆ ಅದಕ್ಕಿಂತ ಮುಂಚೆ ಪುನೀತ್ ರಾಜ್ಕುಮಾರ್ ಅವರು ನಟನೆಯ ಕಡೆಗೆ ಅಷ್ಟೊಂದು ಒಲವನ್ನು ತೋರಿಸ್ತಾ ಇರಲಿಲ್ಲ. ಬಾಲನಟನಾಗಿ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡಿದ್ದು ಕೂಡ ಆಗಿತ್ತು. ಆದರೆ ಅವರಿಗೆ ಬಿಸ್ನೆಸ್ ಮೆನ್ ಆಗಬೇಕು, ನಾನೊಬ್ಬ ರಿಚ್ ಬಿಸ್ನೆಸ್ ಮೆನ್ ಆಗಬೇಕು, ಗ್ರಾನೈಟ್ ಬಿಸ್ನೆಸ್ಸನ್ನು ಮಾಡಬೇಕು ಅನ್ನೋದು ಅವರ ತಲೆಯಲ್ಲಿ ಇರುತ್ತೆ. ಆದರೆ ಆ ಗ್ರಾನೈಟ್ ಬಿಸ್ನೆಸ್ನಲ್ಲಿ ಅವರು ಅಷ್ಟೊಂದು ಸಕ್ಸಸ್ಸನ್ನು ಕಾಣದೇ ಇರುವ ಕಾರಣಕ್ಕೆ ಅವರ ಮನೆಯವರು ಸಹ ನೀನು ಕೂಡ ಚಿತ್ರರಂಗಕ್ಕೆ ಬರಲೇಬೇಕು ಅಂತ ಹಠ ಮಾಡಿದ್ರಿಂದ ಅಪ್ಪು ಸಿನಿಮಾದ ಮೂಲಕ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಅಪ್ಪು ಸಿನಿಮಾ ಸೆಟ್ ಅವರೋದಕ್ಕಿಂತ ಮುಂಚೆ ಸಾಕಷ್ಟು ತಯಾರಿಯನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡ್ಕೊಂಡಿದ್ರು. ಡ್ಯಾನ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಈ ಎಲ್ಲ ತರಬೇತಿಯನ್ನು ಪುನೀತ್ ರಾಜ್ಕುಮಾರ್ ಅವರು ಪಡೆದುಕೊಂಡಿದ್ದರು. ಅದರ ಜೊತೆಗೆ ತನ್ನ ಸಹೋದರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಂತ ಏನು ಕರಿತೀವಿ, ಅವರ ಯುವರಾಜ ಸಿನಿಮಾ ಸೆಟ್ಟಿರುತ್ತೆ. ಯುವರಾಜ ಸಿನಿಮಾ ಚಿತ್ರೀಕರಣ ನಡೀತಾ ಇರುತ್ತೆ. ಆ ಚಿತ್ರವನ್ನು ನಿರ್ದೇಶನ ಮಾಡಿದಂಥವರು ಪೂರಿ ಜಗನ್ನಾಥ್. ಅದೇ ಪೂರಿ ಜಗನ್ನಾಥ್ ಅವರು ಒಂದು 3 ಕಥೆಗಳನ್ನು ರೆಡಿ ಮಾಡಿಕೊಂಡು ಶಿವರಾಜ್ ಕುಮಾರ್ ಅವರಿಗೆ ಹೇಳಿರ್ತಾರೆ. ಆ 3 ಕಥೆಗಳಲ್ಲಿ 2 ಕಥೆಗಳು ನನಗೆ ಸೂಟ್ ಆಗುತ್ತೆ. ಆದರೆ ಈ ಕತೆ, ಅಪ್ಪು ಸಿನಿಮಾದ ಕಥೆಯನ್ನು ಸಹ ಶಿವರಾಜ್ ಕುಮಾರ್ ಅವರಿಗೆ ಮಾಡಬೇಕು ಅಂತ ಪೂರಿ ಜಗನ್ನಾಥ್ ಅವರು ನಿರ್ಧಾರ ಮಾಡಿರ್ತಾರೆ. ಆದರೆ ಈ ಕತೆ ನನಗೆ ಸೂಟ್ ಆಗಲ್ಲ, ನನ್ನ ತಮ್ಮನಿಗೆ ಸೂಟ್ ಆಗ್ಬೋದು, ಅವನಿಗೂ ಒಂದು ಬಾರಿ ಈ ಕಥೆಯನ್ನು ಹೇಳಿ ನೋಡಿ ಅವರನ್ನು ಕೂಡ ಲಾಂಚ್ ಮಾಡಬೇಕು ಅಂತ ಫ್ಯಾಮಿಲಿನಲ್ಲಿ ಮಾತುಕತೆ ನಡೀತಾ ಇರೋದು ಶಿವರಾಜ್ ಕುಮಾರ್ ಅವ್ರಿಗೂ ಗೊತ್ತಿದ್ದ ಕಾರಣಕ್ಕೆ ಆ ಕಥೆಯನ್ನು, ಅಪ್ಪು ಸಿನಿಮಾದ ಕಥೆಯನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಸಜೆಸ್ಟ್ ಮಾಡ್ತಾರೆ. ಪೂರಿ ಜಗನ್ನಾಥ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ, ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಎಲ್ರಿಗೂ ಕೂಡ ಕಥೆಯನ್ನು ಹೇಳ್ತಾರೆ. ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ ಅವರನ್ನ ಲಾಂಚ್ ಮಾಡೋದಕ್ಕೆ ಇದೊಂದು ಅತ್ಯುತ್ತಮ ಕತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಶಿವರಾಜ್ ಕುಮಾರ್ ಅವರನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾಡಿದಂತಹ ಕತೆಗೆ ಪುನೀತ್ ರಾಜ್ಕುಮಾರ್ ಅವರು ನಟನೆ ಮಾಡುವ ಮೂಲಕ ಅಪ್ಪು ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಒಂದು ಹಿಸ್ಟರಿಯನ್ನೇ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಬೇಕು. ಯಾಕಪ್ಪ ಅಂತಂದರೆ ಆವತ್ತಿನ ಕಾಲಕ್ಕೆ 1 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾದಂತಹ ಅಪ್ಪು ಸಿನಿಮಾ ಗಳಿಸಿದ್ದು ಬರೋಬ್ಬರಿ 12ರಿಂದ 14 ಕೋಟಿ ರೂಪಾಯಿ ಕಲೆಕ್ಷನ್ ಅಂತ ಹೇಳಲಾಗುತ್ತೆ. ಇದು ಮೊದಲ ಸಿನಿಮಾ ಕತೆ. ಈ ಸಿನಿಮಾವನ್ನು ಕೂಡ ಈ ಸಿನಿಮಾ ಅಂದರೆ ಮೊದಲ ಸಿನಿಮಾ ಆಗಿರೋದ್ರಿಂದ ಅವರ ಬ್ಯಾನರ್ನಲ್ಲೇ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲೇ ಈ ಸಿನಿಮಾ ಮೂಡಿಬಂತು. ಅದಾದ ನಂತರ ದಿನೇಶ್ ಬಾಬು ಅವರ ನಿರ್ದೇಶನದ 2ನೇ ಸಿನಿಮಾ, ಅದು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲೇ ಮೂಡಿಬಂತು. ಆ ಸಿನಿಮಾ ಕೂಡ
ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಮೊದಲ ಸಿನಿಮಾದಲ್ಲಿ ಅಪ್ಪು ಚಿತ್ರದಲ್ಲಿ ರಕ್ಷಿತಾ ಅವರು ಹೀರೋಯಿನ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರೆ, ಎರಡನೇ ಸಿನಿಮಾದಲ್ಲಿ ಅಭಿ ಸಿನಿಮಾದಲ್ಲಿ ರಮ್ಯಾ ಅವರು ಹೀರೋಯಿನ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದಾದ ನಂತರ ಆ ಇಬ್ಬರೂ ಹೀರೋಯಿನ್ಗಳು ಕೂಡ ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದಾದ ನಂತರ ಮೊದಲ 2 ಸಿನಿಮಾಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ್ದು ತನ್ನ ಹೋಮ್ ಬ್ಯಾನರ್ನ ಅಡಿಯಲ್ಲೇ ಆಗಿದ್ದರಿಂದ ಸಂಭಾವನೆ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರಲಿಲ್ಲ, ಅವರದ್ದೇ ಹೋಮ್ ಬ್ಯಾನರ್ ಆಗಿರುವ ಕಾರಣಕ್ಕೆ. ಆದರೆ ಮೊದಲ 2 ಸಿನಿಮಾಗಳು ಅಪ್ಪು ಹಾಗೂ ಅಭಿ 2 ಸಿನಿಮಾಗಳು ಸೂಪರ್ ಡ್ಯೂಪರ್ ಹಿಟ್ಟಾಗಿ ಒಳ್ಳೆಯ ಕಲೆಕ್ಷನನ್ನು ಕಮರ್ಷಿಯಲ್ ಲೆವೆಲ್ನಲ್ಲಿ ಮಾಡಿಕೊಟ್ಟಿದ್ದರಿಂದ 3ನೇ ಸಿನಿಮಾದ ಮೇಲೆ ಅಪ್ಪು ಅವರ 3ನೇ ಸಿನಿಮಾವನ್ನು ಮಾಡೋದಕ್ಕೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕಾತುರದಿಂದ ಕ್ಯೂನಲ್ಲಿ ಕಾಯ್ತಾ ಕುಳಿತಿದ್ರು ಅಂದರೂ ಕೂಡ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಅಪ್ಪು ಹಾಗೂ ಅಭಿ ಈ 2 ಸಿನಿಮಾಗಳಲ್ಲಿ ಅವರ ಕ್ರೇಜ್, ಅವರ ನಟನೆ, ಅವರ ಫೈಟಿಂಗ್, ಅವರ ಡ್ಯಾನ್ಸ್ ಸಾಕಷ್ಟು ಜನರಿಗೆ ಇಷ್ಟ ಆಗಿ ಹೋಗಿತ್ತು. ಅಪ್ಪುಗೆ ದೊಡ್ಡ ಅಭಿಮಾನಿ ಬಳಗವೇ ಹುಟ್ಟಿಕೊಂಡಿತ್ತು. ಹಾಗಾಗಿ ನಿರ್ಮಾಪಕರು ಹಾಗೂ ನಿರ್ದೇಶಕರು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಸಿನಿಮಾವನ್ನು ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾಯಿದ್ರು. ಆಗ ಬಂದಂತಹ ಚಿತ್ರವೇ ವೀರ ಕನ್ನಡಿಗ ಅವರ 3ನೇ ಸಿನಿಮಾ. ಈ 3ನೇ ಸಿನಿಮಾ ಅವರ ಸ್ವಂತ ಬ್ಯಾನರ್ನಲ್ಲಿ ಬರೋದಿಲ್ಲ, ಬೇರೆ ಬ್ಯಾನರ್ನಲ್ಲಿ ಬರುತ್ತೆ. ಮೊದಲ ಚಿತ್ರಕ್ಕೆ ಏನು ನಿರ್ದೇಶನ ಮಾಡಿದರು ಪೂರಿ ಜಗನ್ನಾಥ್ ಅವರೇ ಈ ಸಿನಿಮಾಕ್ಕೂ ಕೂಡ ಕಥೆಯನ್ನು ಬರೆದಿರ್ತಾರೆ. ತೆಲುಗಿನಲ್ಲಿ ಹಾಗೂ ಕನ್ನಡದಲ್ಲಿ 2 ಭಾಷೆಗಳಲ್ಲೂ ಸೈಮಲ್ಟೇನಿಯಸ್ಲಿ ಈ ಚಿತ್ರವನ್ನು ಚಿತ್ರೀಕರಣ ಮಾಡಬೇಕು. ತೆಲುಗಿನಲ್ಲಿ ಜೂನಿಯರ್ NTR ಹೀರೋ, ಕನ್ನಡದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಎನ್ನುವ ನಿರ್ಧಾರಕ್ಕೆ ಪೂರಿ ಜಗನ್ನಾಥ್ ಅವರು ಬಂದಿರ್ತಾರೆ. ಆದರೆ ತೆಲುಗಿನ ಚಿತ್ರವನ್ನು ಪುರಿ ಜಗನ್ನಾಥ್ ನಿರ್ದೇಶನ ಮಾಡೋದು, ಕನ್ನಡದಲ್ಲಿ ಚಿತ್ರವನ್ನು ಅವರ ಶಿಷ್ಯ ಆಗಿದ್ದಂತಹ ಮೆಹರ್ ರಮೇಶ್ ಅವರ ಕೈಯಲ್ಲಿ ನಿರ್ದೇಶನವನ್ನು ಮಾಡಿಸೋದು ಅಂತ ಫಿಕ್ಸ್ ಆಗುತ್ತೆ. 2 ಚಿತ್ರಗಳು ಏಕಕಾಲಕ್ಕೆ ಚಿತ್ರೀಕರಣ ಕೂಡ ಆಗುತ್ತೆ. ಚಿತ್ರೀಕರಣ ಆಗಿ 2 ಚಿತ್ರಗಳು ರಿಲೀಸ್ ಕೂಡ ಆಗುತ್ತೆ. ಆದರೆ ಈ ಚಿತ್ರ ತೆಲುಗಿನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣೋದಿಲ್ಲ. ಆದರೆ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣುವ ಮೂಲಕ 100 ಡೇಸನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಕಲೆಕ್ಷನ್ ಲೆವೆಲ್ನಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಕಲೆಕ್ಷನನ್ನು ವೀರ ಕನ್ನಡಿಗ ಚಿತ್ರ ಮಾಡಿಕೊಳ್ಳುತ್ತೆ. ಈ ಚಿತ್ರಕ್ಕೆ ಮೊದಲ 2 ಚಿತ್ರ ಹೋಮ್ ಬ್ಯಾನರ್ನಲ್ಲಿ ಆಗಿ 3ನೇ ಚಿತ್ರ ಬೇರೆ ಬ್ಯಾನರ್ನಲ್ಲಿ ಆದಂತಹ ಈ ಚಿತ್ರಕ್ಕೆ ಆವತ್ತಿನ ಕಾಲಕ್ಕೆ ನಟ ಪುನೀತ್ ರಾಜ್ಕುಮಾರ್ ಅವರು ಪಡೆದುಕೊಂಡಂತಹ ಸಂಭಾವನೆ 1 ಕೋಟಿ ರೂಪಾಯಿ. ಅಲ್ಲಿಯವರೆಗೂ ಯಾರೂ ಕೂಡ, ಯಾವ ಯುವ ನಟರೂ ಕೂಡ ಆ ಒಂದು ಸಂಭಾವನೆಯನ್ನು ರೀಚ್ ಮಾಡೋದಕ್ಕೆ ಆಗಿರಲಿಲ್ಲ. ಕನ್ನಡದಲ್ಲಿ ಮೊಟ್ಟ ಮೊದಲು 1 ಕೋಟಿ ರೂಪಾಯಿ ಸಂಭಾವನೆಯನ್ನು ವೀರ ಕನ್ನಡಿಗ ನಿರ್ಮಾಪಕರಾದ KS ರಾಮರಾವ್ ಹಾಗೂ KA ವಲ್ಲಭ ಇವರುಗಳ ಕಡೆಯಿಂದ ನಟ ಪುನೀತ್ ರಾಜ್ಕುಮಾರ್ ಅವರು ಪಡೆದುಕೊಳ್ಳುವ ಮೂಲಕ ಕನ್ನಡದಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ. ಅದೇ 1 ಕೋಟಿ ಸಂಭಾವನೆಯನ್ನು ಪಡೆದಂತಹ ಕನ್ನಡದ ಮೊದಲ ನಟ ಅಥವಾ ಮೊದಲ ಯುವ ನಟ ಪುನೀತ್ ರಾಜ್ಕುಮಾರ್ ಅವರು ಆಗಿ ವೀರ ಕನ್ನಡಿಗ ಚಿತ್ರದ ಮೂಲಕ ಹೊರಹೊಮ್ಮುತ್ತಾರೆ. ಇದು ಅಂದರೆ ಮೊದಲು ಅವರೇ ಮಾಡಿದ್ರಿಂದ, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಸಾಕಷ್ಟು ದಾಖಲೆಗಳನ್ನು ಮಾಡಿರ್ಬೋದು, ಅದನ್ನು ಬ್ರೇಕ್ ಮಾಡ್ಬೋದು. ಆದರೆ 200 ಅಂತ OD ಫಾರ್ಮೆಟ್ನಲ್ಲಿ 200 ರನ್ಗಳನ್ನು ಹೊಡೆದ ಮೊದಲ ಆಟಗಾರ ಸಚಿನ್ ಎನ್ನುವ ಹೆಸರನ್ನು ಹೇಗೆ ಅಳಿಸಿ ಹಾಕೋದಕ್ಕೆ ಆಗೋದಿಲ್ವೋ ಅದೇ ರೀತಿ ಸಂಭಾವನೆ 1 ಕೋಟಿ ವಿಚಾರದಲ್ಲೂ ಕೂಡ ನಟ ಪುನೀತ್ ರಾಜ್ಕುಮಾರ್ ಅವರ ದಾಖಲೆಯನ್ನು ಅಳಿಸಿ ಹಾಕೋಕ್ಕೆ ಆಗಲ್ಲ. ಇದು ನಟ ಪುನೀತ್ ರಾಜ್ಕುಮಾರ್ ಅವರು ಅವರ 3ನೇ ಸಿನಿಮಾದಲ್ಲೇ ಮಾಡಿದಂತಹ ಒಂದು ದಾಖಲೆ. ಇದೀಗ ಅವರ ಹುಟ್ಟುಹಬ್ಬ ಇವತ್ತು. ಈಗ ಆಲ್ರೆಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಶುಕ್ರವಾರ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆದಂತಹ ಅಪ್ಪು ಸಿನಿಮಾ 3 ದಿನದಲ್ಲಿ 1 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಹೊಸಬರ ಸಿನಿಮಾ ಆಗಿರ್ಬೋದು, ಈಗ ಬರುವಂಥ ಸಿನಿಮಾಗಳಾಗಿರ್ಬೋದು, ಥಿಯೇಟರ್ಗೆ ಜನರನ್ನು ಕರೆದುಕೊಂಡು ಬರೋದಕ್ಕೆ ಹೆಣಗಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ 23 ವರ್ಷಗಳ ಬಳಿಕ ರಿಲೀಸ್ ಆದಂತಹ ಅಪ್ಪು ಚಿತ್ರ ಈಗ ಆಲ್ರೆಡಿ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳಲ್ಲಿ 1 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಳ್ಳುವ ಮೂಲಕ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಇವತ್ತು ಸೋಮವಾರ, ಅದರ ಜೊತೆಗೆ ಅವರ ಹುಟ್ಟುಹಬ್ಬ ಕೂಡ. ಸಾಕಷ್ಟು ಜನ ಅವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬೆಂಗಳೂರಿನ ಅವರ ಸಮಾಧಿಗೆ ಆಗಮಿಸಿದ್ದಾರೆ. ಇವತ್ತು ಕೂಡ ಬೆಂಗಳೂರು, ಮೈಸೂರು, ತುಮಕೂರು, ಈ ಹಾಸನ ಎಲ್ಲ ಭಾಗಗಳಲ್ಲೂ ಕೂಡ ಅಪ್ಪು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಬರ್ತ್ಡೇಯನ್ನು ಆಚರಿಸ್ತಾ ಇರೋದ್ರಿಂದ ಇವತ್ತು ಕೂಡ ಒಳ್ಳೆಯ ಕಲೆಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಆ ರಿಪೋರ್ಟನ್ನು ನಾನು ನಿಮಗೆ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನನ್ನಿಸ್ತು ನಿಮಗೆ ಅಪ್ಪು ಅವರ ಈ ಸಾಧನೆ ಬಗ್ಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.